ಸರ್ಕಾರಿ ಆಸ್ಪತ್ರೆ ಅಂದ್ರೆ ರೋಗಿಗಳು ಹೋಗೋದಕ್ಕೆ ಹಿಂಜರಿತಾರೆ. ಅಲ್ಲಿ ಚಿಕಿತ್ಸೆಗಿಂತ ಹೆಚ್ಚಾಗಿ ಊಟ ಸರಿ ಇರಲ್ಲ ಅನ್ನೋ ಆರೋಪವಿದೆ. ಆದ್ರೀಗ ಊಟದ ಮೆನು ಚೇಂಜ್ ಆಗಿದ್ದು ರೋಗಿಗಳಿಗೆ ಕೊಡೋ ಮೊಟ್ಟೆಗೂ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಊಟದ ಮೆನು ಚೇಂಜ್. ಇಸ್ಕಾನ್ನಿಂದ ಊಟ, ಮೊಟ್ಟೆ ವಿತರಣೆಗೆ ಬ್ರೇಕ್. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಗುಣಮಟ್ಟದ ಆಹಾರ ಸಿಗಲ್ಲ ಅನ್ನೋ ಆರೋಪವಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ ಆಸ್ಪತ್ರೆಗಳಿಗೆ ಸೆಪ್ಟೆಂಬರ್ನಿಂದ ಇಸ್ಕಾನ್ ಮೂಲಕ ಊಟ ತಿಂಡಿ ನೀಡಲು ಮುಂದಾಗಿದೆ. ಆರಂಭದಲ್ಲಿ ಕೆಸಿ ಜನರಲ್, ಜಯನಗರ ಹಾಗೂ ಸಿವಿ ರಾಮನ್ ಆಸ್ಪತ್ರೆಗಳಲ್ಲಿ ಊಟದ ಮೆನು ಬದಲಾಗಲಿದೆ. ವಿಷಯ ಏನಂದ್ರೆ, ಸದ್ಯ ರಾಷ್ಟ್ರೀಯ ಮೊಟ್ಟೆ ಯೋಜನೆಯಡಿ ಆಸ್ಪತ್ರೆಗಳಲ್ಲಿ ಊಟದ ಜೊತೆ ಒಂದು ಮೊಟ್ಟೆ ನೀಡಲಾಗ್ತಿದೆ. ಆದ್ರೀಗ ಇಸ್ಕಾನ್ ಕೊಡುವ ಊಟದಲ್ಲಿ ಮೊಟ್ಟೆ ಬದಲು ಸೋಯಾ ನೀಡಲಾಗುತ್ತೆ ಎನ್ನಲಾಗ್ತಿದೆ. ಆದರೆ ಎಲ್ಲಾ ರೋಗಿಗಳಿಗೂ ಸೋಯಾ ಇಷ್ಟವಾಗಲ್ಲ. ಇನ್ನು ಆರೋಗ್ಯ ಸಚಿವರು ಮಾತ್ರ ಈ ಬಗ್ಗೆ ವಿಚಾರಿಸ್ತೀನಿ ಅಂತಿದ್ದಾರೆ. ಅದ್ರ ಬಗ್ಗೆ ನಾನು ಚೆಕಪ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಪೇಷಂಟ್ಸ್ಗೆ ಅಗತ್ಯ ಇರುವಂಥದ್ದೆಲ್ಲ ಕೊಡಬೇಕು. ಸೊ ಈ ವಿಚಾರದಲ್ಲಿ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ನಾನು ನೋಡ್ತೀನಿ. ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಮ್ಮ. ನಾನು ಪೂರ್ತಿ ಮಾಹಿತಿ ನನ್ನ ಹತ್ರ ಇಲ್ಲ ಈಗ. ಇನ್ನು ಮೊಟ್ಟೆಯಷ್ಟೇ ಪ್ರತ್ಯೇಕವಾಗಿ ಬೇಯಿಸಿ ನೀಡಬೇಕಾ ಬೇಡವಾ ಅನ್ನೋ ಗೊಂದಲ ಕೂಡ ಆಸ್ಪತ್ರೆಗಳದ್ದು. ಸದ್ಯಕ್ಕೆ ನಾವು ಮೊಟ್ಟೆಯನ್ನು ನೀಡ್ತಾ ಇದ್ದೇವೆ. ಅವ್ರು ಯಾವ ರೀತಿ ಮೊಟ್ಟೆ ಅಂದರೆ ಅದು ಪ್ರೋಟೀನ್ಗೋಸ್ಕರ ಮೊಟ್ಟೆಯನ್ನು ಕೊಡ್ತಾ ಇದ್ದೇವೆ, ಬೇಯಿಸಿದ ಮೊಟ್ಟೆಯನ್ನು. ಅದು ಯಾವ ರೀತಿ ಕೊಡ್ತಾರೆ ಅನ್ನೋದು ನನಗೇನು ಮಾಹಿತಿ ಇಲ್ಲ, ಬಟ್ ಪ್ರೋಟೀನ್ ಡಯಟ್ ಇರ್ತದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಪ್ಪೆ ಊಟ ಮಾಡ್ತಿದ್ದ ರೋಗಿಗಳಿಗೆ ಸರ್ಕಾರ ಮತ್ತಷ್ಟು ಪುಷ್ಟಿ ಕೊಡಲು ಮುಂದಾಗಿದೆ. ಆದರೆ ಹೊಸ ಊಟ ನೀಡುವ ನೆಪದಲ್ಲಿ ಪ್ರೋಟೀನ್ ಯುಕ್ತ ಮೊಟ್ಟೆಗೆ ಬ್ರೇಕ್ ಬೀಳುತ್ತಾ, ಇಲ್ಲ ಇದು ಮತ್ತೊಂದು ಹೊಸ ಚಟಾಪಟಿಗೆ ಕಾರಣವಾಗುತ್ತಾ ನೋಡಬೇಕು. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.